ಯಪ್ಪ ಮನೆಯಾಗ ನೆಮ್ಮದಾಗಿ ಒಂದು ಅರ್ಧ ಗಂಟೆ ದಿಂಬಿಗೆ ತಲೆ ಹಚ್ಚಂಗೂ ಇಲ್ಲೋಡ್ತಲ್ಲ ದಿಂಬಿಗೆ ಏನು ಕಾಡ್ತಾನ ಯಪ್ಪ. ನನಗಂಕರು ಮಾಡಿ ಮಾಡಿ ಜೀವ ತೇದು ಹೋತ. ಅಯ್ಯಪ್ಪ ಯಾವಾಗ ಹೊರಗೆ ಬೀಳ್ತೀನಿ ಅನ್ನಂಗಾಗಿತ್ತಪ್ಪ ಯಪ್ಪ. ಯಾಕ ಶಿವಮ್ಮ ಇಲ್ಲಿ ನಿಂತ್ಕೊಂಡಿಯಲ್ಲ? ಇದೇನು ನಮ್ಮ ಓಣ್ಯಾಗ? ಬಾ. ಈ ಬಿಸ್ಲಾಗ ಥಂಡಿಗಾಳ ಅಂತಾರವ, ಎಂಥ ಬಿಸಿಲೈತವ ಯವ. ಎಲ್ಲೆಲ್ಲೇ ಥಂಡಿ ಚಲುವಾಗಿತ್ತಂತ ನಮ್ಮೂರಾಗ ಇನ್ನೂ ಚಲುವಾಗಿಲ್ಲ ನೋಡು. ನನಗಂಕರು ಒಳಗೆ ಕುಂದ್ರಕಾಲಿಲ್ಲವ, ಹಂಗೆ ಅಡ್ಡಾಡಿಕೆ ಅಂತ ಇತ್ಲ ಕಡೆ ಬಂದೆ. ಸಾಕತ್ ಬಿಡ ಯವ ಶಾರವಕ್ಕ. ನನಗಂಕರು ಯಾಕಾರ ಈ ಬ್ಯಾಸ್ಗಿಗೆಲ್ಲ ಬರ್ತಾನೆ ಅನ್ನಂಗಾಗತ್ತೆ. ಏನು ಮಾಡೋದೈತಿ, ಒಂದಿಟ್ಟು ಅಂಗಳದಾಗ ಕುಂತೇನಂದ್ರೆ ದಾರಿಲ್ಲ, ಬಂದೆ ನಾನು ಹಿಂಗೆ ಅಡ್ಡಾಡಿಕೆ ಅಂತ. ಯಾಕ ಅಂಗಳದಾಗ ಕುಂತೇನಂದ್ರೆ ದಾರಿ ಹಾಕಿಲ್ಲ? ಏನಿಲ್ಲವ, ಹೊರಗೆ ಕುಂತ್ರ ನಂದು ಅಳಿಯ ಅಂದೊಂದು ಕಾಟ್ ಬಿಡ. ನಿನ್ನಡೆಯ ಏನು ಕಾಟ ಕೊಡ್ತಾನ? ಏನಿಲ್ಲ, ಒಳ ಬರ್ರಿ ಎತ್ತಿಯಾರ ಅದು ಮಾಡಿಕೊಡ್ರಿ, ಒಳ ಬರ್ರಿ ಎತ್ತಿಯಾರ ಇದು ಮಾಡಿಕೊಡ್ರಿ, ನನಗೆ ಅದು ತಿನ್ನಂಗಾಗೈತಿ, ನನಗೆ ಇದು ತಿನ್ನಂಗಾಗೈತಿ ಅಂತ ಅವಾರ ಬರ್ತಾನ. ಇಲ್ಲ ಅಂದ್ರೆ ಆತನ ಹಿಂದಿನವ್ರ ಕಳಿಸ್ತಾನ. ಯವ್ವ ಬಂದು ಕುಂತು ಬಿಟ್ಟತ್ತ, ಹಿಂದಕ್ಕೆ ಹೋಗಲ್ದು ಮುಂದಕ್ಕೆ ಹೋಗಲ್ದ ಯವ್ವ. ನನಗಂಕರು ಸಾಕಾಗೈತಿ. 4-5 ದಿನದ ಹೊತ್ತು ಬಂದು ಕೂತು ಮಿಸಿಗೊಲ್ಲಾಗೇನ ರಾಡೆ. ಹೌದಾ ಯವ್ವ, ಅದೇನು ಚಂದ ಬಿಡ ಯವ್ವ. ಒಂದೊಂದು ಇರ್ತಾವ ಅತ್ತಿ ಮನೆ ಅಂದ್ಕೊಳ್ಳೇನ ಓಡಿ ಬಂದು ಜಿಗದ್ ಬಂದು ಕುಂತು ಬಿಡ್ತಾವು. ನೀನೇ ಕರ್ಸಕೋಬೇಕು, ಮಗಳ ನಾಟ ಕರ್ಕೊಂಬರ್ಬೇಕಿಲ್ಲ ಹೋಗಿ. ಯವ್ವ ನಾನು ಎಲ್ಲಿ ಕಳ್ಸಿನ ಯವ್ವ, ಒಂದಿಟ್ಟು ಬಿದ್ದು ಸೊಂಟ ನೋವಾಗಿತ್ತಲ್ಲ, ಮತ್ತು ಅದಕ್ಕೆ ನಾ ಇದಕ್ಕೆ ಹೋಲಿಲ್ಲಲ್ಲ ಇವ್ರದ್ದು ಸಿರಿ ಕಾಣಕ್ಕೆ. ಅಯ್ಯ ನಿನಗೆ ವಿಷಯ ಹೇಳಕ್ಕೆ ನೆನಪಾಲ ನೋಡು. ಈಗ ಶಾನ್ ಬಗುನ್ ಏನು ಸಿಕ್ಕಿದ್ಲು ಗಂಗವ್ವ, ಮತ್ತು ಇವ್ರಿಗೆ ಭಾರಿ ಕಾಸ ನೋಡು. ನಿನ್ನ ಸಸಿಗೂ ಗಂಗವ್ಗನು ಸುದ್ದಿ ಬಂದೈತಿ ಗೊತ್ತಿಲ್ಲ ನಿನಗೆ? ಹೆಣ್ಣು ಕೂಸುಟ್ಟೈತಂತಕ್ಕಿಗೆ. ಏನು ಹೆಣ್ಣು ಹುಡಿತಂತ? ಚಲೋ ಆತ್ ನೋಡು. ಅಡ್ಡಡ್ಡು ಹುರಿತಿದ್ಲಾಳ, ಹೆಣ್ಣು ಹುಟ್ಟಿ ಚಲೋ ಆತ್ ನೋಡು. ಅಂತರ್ಗೆ ಹಂಗಾಗುದ ಹೇಳ್ತನಲ್ಲ ನಾನು. ಮೊದ್ಲು ಹೆಣ್ಣ ಹುಟ್ಟದ, ಆಮೇಲೆ ಅತ್ತಿ ಮನೆ ಕಿಟಿ ಕಿಟಿ ಚಲೋ ಆಗತ್ತೆ ನೋಡು. ಆಕೆ ಅದ್ರಾಗ ಮೊದ್ಲ ಆಕಿ ನಾದ್ನದಳಲ್ಲ, ಆಕೆ ಗಂಡನ ಅಕ್ಕನ ತಂಗಿ, ತಂಗಿ ಏಟಿಟ್ಟು ಬೇಗಿಲ್ಲ. ಅಯ್ಯೋ ಯವ್ವ, ಇಲ್ಲೋಡಿಲ್ಲಿ ಗಾಣದೈತಿ ದುಡ್ದಂಗೆ ದುಡಿತಾಳಲ್ಲಿ. ಇಲ್ಲಿ ಬಂದ್ರೆ ಏಟ್ ನಡ್ಕೊಂಬರ್ತಾಳೆ ನೋಡು. ಅಲ್ಲಿ ಏನಿಲ್ಲ ಬಗ್ಗಿ ಬಾ ಹೂ ಅಂತಾಳೆ. ಚಲೋ ಆತಾಳ ಹೆಣ್ಣು ಸಾಗಿ. ಈಕಿ ಗಂಗಾ ಬಂದ್ಲನ ನೋಡ, ಆಗಲ್ಲ ನನ್ನ ಮುಂದೆ ಬಂದ್ಲು. ನೀನು ಅಡ್ಡಾಡಳ ನಮ್ಮನಿ ಮುಂದನ ಒಂದು ಮಾತಂದಿಲ್ಲ ನೋಡೋದು ಗಂಗಿ. ಅಯ್ಯ ಚಂಡಾಳಿ. ನನಗೆ ಈಗ ಅಂದ್ಲು, ಹಿಂಗವ ಹಿಂಗಾಗೈತಂತ, ಅದಕ್ಕಿನ್ನ ಬಂದಿಲ್ಲ ಅಂದ್ಲು. ನಾನು ಮತ್ತೆ ಕೇಳಿದೆ, ಮತ್ತು ಹಿಂಗೆ ಹೋಗಿದ್ರಲ್ಲವಾ ನೀವು, ಮತ್ತು ಬಂದ್ಬಿಟ್ರಿ ಏನಾಯ್ತು, ಈಕೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ನೆ ನಾನು. ಲಕ್ಷ್ಮಿ ನೀವು ಅಟ ಬಂದ್ರಲ್ಲ ಅನ್ನೆ. ಅವಾಗ ಅಂದ್ಲು ಹಿಂಗೆ ಅಂತಂದು. ಈಕಿ ಪದ್ಮಿ ಗಂಗಿ ಮತ್ತು ಈಕೆ ಹೋಗಿದ್ಲು ನೋಡು. ಈಗ ಯಾರಕ್ಕೆ ನಿಂಗ ಒಂದು ಸಸಿ ಗಿರ್ಜಾವ ಆಕಿ ಉಸಿರು ಬಂದಾರ, ಆದ್ರೆ ನೀನು ಸಸಿ ಬಂದಿಲ್ಲ ಅಂದ ಈಕಿ ಲಕ್ಷ್ಮವ್ವ. ಅದಕ್ಕೆ ಕೇಳಿದ್ನೇನು. ಆಮೇಲೆ ಅದು ಇನ್ನೊಂದು ಐತಲ್ಲ, ಅದು ಹೆಣ್ಣು ಕವಿತಿ, ಅದನ್ನು ಅಲ್ಲೇ ಬಿಟ್ಟು ಬಂದಾರ. ಎಲ್ಲಿ ಹೇಳು? ಆಕಿ ದೊಡ್ಡಕ್ಕನ ಗಂಡನ ಮನ್ಯಾಗ. ಏಟ್ರ ಖಬರ್ ಐತೆ ಈಕೆಗೆ ಲಕ್ಷ್ಮಿಗೆ. ವಯಸ್ಸಿಗೆ ಬಂದು ಹುಡುಗಿ ದೊಡ್ಡದಾಗಿದ್ದು, ಮೊದ್ಲ ಅಕ್ಕನ ಗಂಡ ಏನ್ ಇರ್ತಾನ ಅಂತತನ ಮುಂದೆ ಹಿಂಗೆ ಬಿಟ್ಟು ಬರ್ತಾರಂತ ಹರಿದ ಹುಡುಗಿನ. ಇದಕ್ಕೆ ಸ್ವಾದಗೇಡಿಗೆ ಬೇಡ ಲಕ್ಷ್ಯ. ನೋಡ ನಾನು ಅದ ಅಂತೀನಿ ಯವ್ವ. ಅವಾಗ ನಮ್ಮ ಅಕ್ಕನ ಹೆರಿಗೆ ಐತಂತಂದು ನಮ್ಮ ಗಂಡ ನಮ್ಮ ಮಾವ ಹಲಮಲ ಬರ್ತಿದ್ನ ಯವ್ವ. ಬಂದಾವ ನಮ್ಮ ಅಕ್ಕನ ಬಿಟ್ಟು ನನ್ನ ಮೇಲೆ ಕಣ್ಣು ಹಾಕಿದ್ನವ. ಮತ್ತೇನು ಮಾಡೋದು, ಅವ ಮಾಡೋದಕ್ಕೆ ನನ್ನನ್ನು ಮದುವೆ ಮಾಡಿ ಯಾಣೆ ಮದುವೆ ಮಾಡಿಕೊಡ್ಲಿಲ್ಲ. ಹಿಂಗಾಗತ್ತ ಯವ್ವ. ನಾನು ಅದಂತೀನಿ ನೋಡ ಯಾಕ ಹಿಂಗಾಗತ್ತ. ಆದ್ರೆ ಏನ ಚಲೋ ಸುದ್ದಿನೇ ಹೇಳಿ ನೀನು. ಚಲೋ ಆತ. 3 ಸಂಜೆಲೆ ಕೇಳಿ ಕಿವಿ ತಂಪದು. ಹಿಂಗೆ ಅಡ್ಡೋಡ್ದವ್ರಿಗೆ ಹೆಣ್ಣ ಹುಟ್ಟೋದು ಗಂಡು ಹುಡ್ತಾವನ. ಬಿಡು ನಮಗೆ ಅದಕ್ಕೆ ಬೇಕು. ಏನು ಹಾಗ ಒಂದಿಟ್ಟು ಅತ್ತೆ ಅಂದ್ರೆ ಗೌರವ ಇಲ್ಲ, ಏನಿಲ್ಲ, ದೊಡ್ಡರಂತಿಲ್ಲ ಸಣ್ಣರಂತಿಲ್ಲ. ಅದು ಐತಲ್ಲ ಅದು ಕವಿತಿ, ಏನು ಅಡ್ಬಿಡ್ತೈತೆ ಒಯ್ಯ ಗನ ಅಡ್ಬಿಡ್ತೈತೆ ಅದು. ಶಿವಮ್ಮ ನೋಡಲ್ಲಿ ನಿನ್ನ ಮಗ ನಿನ್ನ ಮೊಮ್ಮಗ ಹೆಂಗೆ ಹೊಂಟಾರ ಇಬ್ರ. ಏನಪ್ಪ ಮುಗೀತಾನು ಎಲ್ಲ? ಆದ್ರೆ ಮೊಮ್ಮಗಳು ಬಂದ್ಲಂತ ನಿನಗೆ. ಚಲೋ ಆತ. ಏನು ನೀನು ಏನು ಯಾಕೆ ಬಂದಿಲ್ಲ? ಆಮೇಲೆ ಕವಿತೆ ಇಲ್ಲದಾಳ, ಕವಿತಿನ ಯಾಕೆ ಅಲ್ಲೇ ಬಿಟ್ಟು ಬಂದಿರಿ? ಯವ್ವ ನಿನಗೆ ಯಾರು ಹೇಳಿದ್ರು ಬೇ ಈ ವಿಷಯನೆಲ್ಲ? ನಾ ಇನ್ನೂ ಈಗ ಬರಕತ್ತೀನಿ ಊರಾಕ.
ನಾನ ಹೇಳಿದ್ನ್ಯಾ ಸೀನಪ್ಪ. ಮತ್ತು ನೀನು ಅತ್ಯಾರ ನಮ್ಮ ಶಾನ್ ಬೊಗ್ಗ ಫೋನ್ ಮಾಡಿ ಹೇಳಿ ಅಂತ ಮತ್ತು ಗಂಗವ್ವ ನನಗೆ ಹೇಳಿದ್ಲಾ ಅದ ವಿಷಯನ ನಾನು ನಿಮ್ಮವ್ ಹೇಳಿದೆ. ನಿಮ್ಮವ್ ದರಿದ್ರದೊಳಗನ ಬಾಯ ಮಾತಾ ನಿಲ್ಲೋದಿಲ್ಲ. ನೀ ಹೇಳೋವರೆಗೂ ಕೇಳಿ ನೋಡಿ ಎಲ್ಲ ತಾನಕ್ಕತ್ತ. ಇಂಥ ಕಬ್ರಿಗೇಡಿ ಹಣ್ಣಿದ್ದು ಏನೈತಿ ನಾನ ಹೇಳೀನಿ. ಅಲ್ಲಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಐತೆ ಇಲ್ಲ? ಎದಕ್ಕೆ ಕವಿತಿನ ಅಲ್ಲಿ ಬಿಟ್ಟು ಬಂದಿದಿ ಅಂದಂಗೆ ಹಾಕಿಲ್ಲ ನಿನ್ ಹೆಂಡತಿ ಬಿಡಾಡಿ ಇನ್ನೂ ಬಂದಿಲ್ಲನ? ಯಾಕೆ ಬೇವ ಏನಾರ ಯಾಕೆ ಬಾಯಿಗೆ ಬಂದಂಗೆ ಮಾತಾಡಕತ್ತಿ? ಅಲ್ಲಿ ಮಾಡಾರ ಯಾರೂ ಇಲ್ಲ. ಅದು ಹುಡುಗಿ ಸರಿತಾ ಬಸರಿದ್ದಿದ್ದು ಹೆಣ್ಮಗಳು ಅಂತಂದು ಕವಿತಾವನ್ನ ಅಲ್ಲಿ ಬಿಟ್ಟು ಬಂದೈತಿ. ಏನಾತೀಗ? ಈಕಿನೂ ನಮ್ಮ ಸುಂತವನು ಅಲ್ಲಿರೋದಿಲ್ಲ ಅಂತಂದು ಅವ್ರ ದವಾಖಾನೆಗೆ ಅದಾರ. ಇನ್ನ ಒಂದು ವಾರ ಬರೋದಿಲ್ಲ. ಅದಕ್ಕೆ ಏನವಲ್ಯ ಅದೆಂತ ಹೆರಿಗೆಗಿತ್ಲ ಒಂದೊಂದು ವಾರ ಗಂಟ್ಲೆ ದವಾಖಾನೆ ಗುಳಿ ಅಂತದ್ದು. ಹೆಚ್ಚಿನಾಗ ಬಿಡಪ್ಪ ನಿನ್ನ ಮಗಳು ಏನಾನ ನೀನು ನಾಚಿಗೇಡಿ ವೈದ್ಯ ಏನೈತ್ಲಾ ಹೆರಿಗೆ ಆದ್ಮ್ಯಾಗ ಒಂದೊಂದು ವಾರ ದವಾಖಾನೆ ಗುಳ್ಕಣದ್ದು ನಾಚಿಕೆ ಮಾನ ಮರಿದಿ ಇಲ್ಲನ? ಬಡ ಬಡ ಮನ್ಯಾಗ ಬಂದು ಚಂದಾಗ ನೀರು ಅಣಿಸ್ಕೊಂಡು ಮನ್ಯಾಗಿರೋದು ಬಟ್ ಚಾಂಡಾಳಿ. ಯವ್ವ ನೋಡ ಆಕಿದು ಕೂಸ್ನ ಹೊಟ್ಟೆ ಕೊಯ್ದು ತೆಗ್ದಾರ. ಹೌದಾ? ಅಯ್ಯ ಅದಕ್ಕೆ ಹೇಳೋದಲ್ಲ ಹಿರಿಯರ್ದು ದೊಡ್ಡರ್ದು ಹೊಟ್ಟೆ ಉರ್ಸ್ಬಾರ್ದು ಅನ್ನೋದು. ಇದಕ್ಕೆ ನೋಡು ಚಂಡಾಳ್ರ ನೀವೆಲ್ಲಾರು ನನ್ನ ಹೊಟ್ಟೆ ಕಡಿಮೆ ಉರ್ಸಿದೆ. ನಾ ಬಿದ್ದಿಲ್ಲ, ನನ್ನ ಸೊಂಟ ನೋವಾಗೈತಂದ್ರೂ ತಂದು ನನ್ನ ನಿರ್ಮಲಿನ ನನಗೆ ಜೋಡ್ ಮಾಡಿ ಮಗಳ ಜೊತೆಗಿರೋ ಅಂತಂದು ಬಿಟ್ಟು ನೀನು ನಿನ್ನ ಮಗಳ ಸೀರೆ ಮಾಡಕ್ಕೆ ಹೋದಲ್ಲ ಅದ್ರ ಶಾಪ ಸೀನಾ ನನ್ನ ತಾಯಿ ಹೊಟ್ಟೆ ಉರ್ಸಿಯಲ್ಲ. ಅದಕ್ಕೆ ನಿನ್ನ ಮಗಳು ಹೊಟ್ಟೆ ಕುಶಂಡು ನೋಡು ಕೂಸು ಹೊರಗೆ ತೆಗ್ದಾಳ. ಯವ್ವ ನನಗೆ ನಿಂದಿಂಥ ಕೆಟ್ಟ ಮನಸ್ಸು ಐತಂತ ನನಗೆ ಗೊತ್ತಿದ್ದಿಲ್ಲ ನೋಡ್ಬೆ. ಏನೇನೋ ತೊಂದರೆ ಆಗಿ ಪಾಪ ನನ್ನ ಮಗಳು ಅನುಭವಿಸಿ ಹತ್ತು ಬದುಕೈತಿ. ಅಂಥದಕ್ಕೂ ಶಾಪ ಹಾಕ್ತಿಲ್ವೇ? ನಿನ್ನ ಶಾಪನ ನಿನ್ನ ಕರ್ಬಾಯಿ ಶಾಪನ ನನ್ನ ಮಗಳು ತಟ್ಟೈತಿ. ಕೆಟ್ಟದ್ದು ದೇವ್ರು ಮಾಡಿಲ್ಲ, ನಿನ್ನಂಥ ಕರ್ಬಾಯಿ ಇರಕ್ಕಿದ್ದು ಶಾಪ ತಟ್ಟೈತಿ. ಲೋ ಬೇಡ ಹೇಳಕತ್ತಿ ನಾನು. ನೀವೆಲ್ಲರೂ ಚಾಂಡಾಡ್ರದಿರಿ. ಥೂ ನಿನ್ನ ಜೊತೆಗೆ ಬಂದು ಮಾತಾಡ್ಕೊಂಡು ನಿಂತಿನಲ್ಲ, ನನ್ನ ತಲೆಯಾಗ ಬುದ್ಧಿಲ್ಲ, ನನ್ನ ತಲೆಯಾಗ ಲದ್ದೈತಿ. ವಯಸ್ಸಿಗೆ ಬಂದಿರೋ ಮಗಳು ಇಲ್ಲಡ ದ್ವಾರದಾಗಿ ಆಗಲೇ 7-8 ತಿಂಗಳಾಗಿ ಹೋಗೈತಿ. ಬಡ ಹಾಕಿದು ಮದ್ವೆ ಮಾಡೋ ಯೋಚನೆ ಮಾಡು ರಾಡ್ಯ. ಯಾರ ಮನೆ ಬಿಟ್ಟು ಬರ್ತೀಯಲ್ಲ ನಾಳೆ ನಿನಗನ್ನೋದಿಲ್ಲ ಹಿರಿಯಕ್ಕೆ ಕುತ್ಕೊಂಡು ನೀನ ಇಂಥವು ಮಾಡ್ತೀಯಲ್ಲ ಅಂತ ನನಗಿಡ್ತಾರೆ ಶಗಣಿನ ಊರಾಗ. ಮೊದ್ಲದ್ರ ಮಾಡ ಕರ್ಸಕ್ಕಿನ್ನ ಊರ್ ಚಂಡಾಳಿನ ಅಲ್ಲೋ ಕೂತಾಳಲ್ಲ. ಯವ್ವ ನನ್ನ ಮಕ್ಕಳು ಹ್ಯಾಗ ನನಗೆ ಎಲ್ಲ ಗೊತ್ತೈತಿ. ನನ್ನ ಹೆಂಡತಿ ಹ್ಯಾಗ ಅನ್ನೋದು ನೀನು ನನಗೆ ಹೇಳಕ್ಕೆ ಬರಬೇಡ. ನನಗೆ ನಿಂದು ಮನಸ್ಸು ಇಂಥ ಹುಡುಕಿರುತ್ತೆ ನಿನ್ನ ಮನಸ್ಸಿನಾಗ ನನಗೆ ಒಟ್ಟ ಅರ್ಥ ಅಲ್ಲಾರ್ದಂಗೆ ಹೊತ್ತು ನೋಡು. ಥೂ ಇನ್ನೂ ಸಾಣದೈತಿ ಬೇ ನನ್ನ ಮಗಳು, ಇನ್ನೂ ಸಾಣದೈತಿ. ನನಗೆ ಗೊತ್ತೈತಿ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬಾರ್ದು ಅನ್ನೋದು. ಈಗ ಹಂಗ ಅನ್ಸತ್ತ ಸೀನಾ. ಈಗ ನೋಡಿಲಿ ಜೀವಂತ ಉದಾಹರಣೆ ನಿಂತಿಲ್ಲ ಇಲ್ಲಿಗೆ. ನೀನ ಹೇಳ ಯಾಕ ಅಲ್ಲ ಸೀನಪ್ಪ ಆ ಕೇಳೋದು ಕರೆ ಐತಿ. ಮತ್ತು ನಮ್ಮ ಅಕ್ಕಗ ಹೆರಿಗೆ ಆಗೈತಂತಂದು ಇಲ್ಲಿದ್ಲ ನಮ್ಮ ಅವಾಗ ತವ್ರ ಮನೆಗೆ ಹಾಕಿ ನೋಡಕ್ಕೆ ಬರ್ತಿದ್ನ. ಆಕಿ ಹೆರಿಗೆಗಿತ್ತಲ್ಲ ಮತ್ತು ಆಕಿ ಹೆರಿಗೆಗಿದ್ದಿ ಹೆಂಗೆ ಹೋದಾಳಲ್ಲ, ನನಗೂ ಉಣ್ಣಕ್ಕೆ ತಿನ್ನಕ್ಕೆ ಕಷ್ಟ ಆಗುತ್ತೆ, ನಿಮ್ಮ ಹಣೆ ಮಗಳು ನನಗೆ ಮದುವೆ ಮಾಡಿ ಕೊಟ್ಬಿಡ್ರಿ ಅಂತ. ನಾವು ಜಗ್ ಮಂದಿ 8-9 ಮಂದಿ ನಮ್ಮಪ್ಪ ಖರ್ಚಿಲ್ದ ಆಗುತ್ತಲ್ಲ ಅಂತ ನಂಗೆ ಕೊಟ್ಬಿಟ್ನಪ್ಪ. ಹಂಗಾಗವು ಭಾಳಪ್ಪ. ಅದಕ್ಕೆ ಹೇಳಕತ್ತಾಳ ಕೇಳ ಸೀನಾ. ನೋಡ್ಚಿಗವ ನಾ ಹೇಳಕತ್ತೀನಿ, ಇದು ನಿಮ್ಮ ಕಾಲ ಅಲ್ಲ, ನಮ್ಮ ಕಾಲ ಬದಲಾಗೈತಿ. ನಮ್ಮ ಕಾಲನೂ ಅಲ್ಲಿದು. ಈಗ ನಮ್ಮ ಮಕ್ಕಳ ಕಾಲ, ನಮ್ಮ ಮಕ್ಕಳಿಗೆ ಬುದ್ಧಿ ಐತಿ. ಅದ್ರಾಗ ನಮ್ಮ ಕವಿತವ್ವ ಭಾಳ ಬುದ್ಧಿವಂತಿಕೆ ಇದ್ದ. ಎಲ್ಲನೂ ಆಕಿ ಹೆಂಗೆ ನಿಭಾಯಿಸ್ಬೇಕನ್ನೋದು ಆಕಿಗೆ ಗೊತ್ತೈತಿ. ಆಕಿ ಎಷ್ಟು ಬುದ್ಧಿವಂತ ನಮ್ಮ ಮನೆಗೆ ಯಾರೂ ಇಲ್ಲ. ಆಕಿ ಸಾಲಿ ಕಲಿಬೇಕಂತ, ಕೆಲಸ ತಗೋಬೇಕಂತ, ಆಕಿವಿನ್ನ ಭಾಳ ಅದು ಇದು ಭಾಳ ಇದಾವೆ ಜೀವನದಾಗ ಮಾಡ್ಬೇಕನ್ನ ನಾವು. ಅವನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೊಂಡು ಕುಂದ್ರೋದಲ್ಲ. ನಾನು ನನ್ನ ಮಗಳನ್ನ ಮದ್ವೆ ಅಂತ ಮಾಡಿದ್ರೆ ಅದು ನಮ್ಮ ಶ್ರೀಕಾಂತ್ಗನ ಸಣ್ಣರಿದ್ದಾಗಿದ್ದಾನ ಅವ್ರಿಬ್ರು ಗಂಡ ಅಂತ ಹೇಳ್ಕೊಂಬಂದಿವಿ. ಅದನ್ನು ಬಿಟ್ಟು ನಾನು ನನ್ನ ದೊಡ್ಡ ಮಗಳ ಜೀವನ ಹಾಳು ಮಾಡಕ್ಕೆ ದೊಡ್ಡ ಮಗಳ ಗಂಟು ಕೊಡ್ತೀನಿ ನಾನು. ಅದು ನಿಮ್ಮ ಕಾಲದಾಗಿತ್ತಾನ, ನಮ್ಮ ಕಾಲದಾಗೂ ಇಲ್ಲ, ನಮ್ಮ ಮಕ್ಕಳ ಕಾಲದಾಗೂ ಇಲ್ಲ. ಇಂಥವೆಲ್ಲ ಇರದೇ ಇರೋದೆಲ್ಲ ನೀ ತಲೆಯಾಗ ತುಂಬಕ್ಕೆ ಬರ್ಬಾರ್ದು ನೀನು. ಯವ್ವ ನಾನು ನಿಂತಿದ್ದು ನೀ ಹೆಂಗದಿ ಅಂತ ಕೇಳ್ಬೇಕಂತಂದು ಅಲ್ಲಿ ಮನೆಗೆ ಹೊಂಟಿದ್ನಿ ನಾನು. ನೀನ ದಾರ್ಯಾಗ ಸಿಕ್ಕಲ್ಲ ಹೆಂಗದಿ ಅಂತ ಗೊತ್ತಾತಾಳ. ಅಡ್ಡಾಡ್ಕೆಂತ ಇಲ್ಲಿವರೆಗೂ ಈ ಓಣಿವರೆಗೂ ಬಂದಿದ್ದಿ. ನಾನು ಯಾಕೆ ಅಲ್ಲಿವರೆಗೂ ಬಂದು ನಾ ದಣ್ಕೊಳ್ಳಿ ಕರುಪಟ್ಟಿ. ಬಾಲ ಇರೋಣ ಹೋಗೋಣ. ಪಾಪ ನಿಮ್ಮ ದೊಡ್ಡವ ಕಾಯ್ತಿರ್ತಾಳ. ಹೋಗ್ಲಾ ಹೋಗು ಚಾಂಡಾಳ ಹೋಗು. ನೀನು ಇಲ್ಲಡ ನನ್ನ ಹೊಟ್ಟೆ ಉರ್ಸಿರಲ್ಲ. ಆಕಿ ಹೆಣ್ಣು ಮೇಲೆ ಹೆಣ್ಣ ಹುಟ್ಟತಾವು, ಗಂಡು ಹುಟ್ಟೋದಿಲ್ಲ. ಹೋಗು ಹಿಂಗ ಇನ್ನ ಇಲ್ಲಡಿಲ್ಲ ಅತ್ತಿ ಮನೆಯಾಗ ನಾ ಎಕ್ಕಳಾಕಿ ಗಂಡು ಹಡಿಲಾರ್ದ ನೋಡುವಂತೆ ಅಂತ. ಹೋಗು ಹಾಳಾದವ ಮಗ ಅಂತೀವ, ಮಗ ನಾಯಿ ಅಂತವ, ಹಳೆ ನಾಯಿ ಅಂತವ. ಸುಮ್ಮನಿರಪ್ಪಜಿ 2 ನಿಮಿಷ ಆಗೋತು. ಬಡ ಮಾಡಕತ್ತೀನಿಲ್ಲ, ಏನು ಕಾಡ್ತೀಯಪ್ಪ ನೀನು? ಪದ್ಮ ಬಸ್ಸು ಅಪ್ಪಣ್ಣ. ಓ ಬಂದ್ರೇನ? ಬರ್ರಿ ಇರೋಣ. ಬಂದೆ ಅಪ್ಪ ಬಾ.
ಅನ್ನಂಗ ಅಕ್ಕ್ಯಾಕ್ ಬಲಿಲ್ಲ ಇನ್ನ ಹೆಂಗದಳ ಸುಂಟ ಕೂಸು ಹೆಂಗೈತಿ ಯಪ್ಪ ನೀವು ಹೇಳಿ ಕಳಿಸಿದ್ರಿ ಅಷ್ಟ ಜೀವದ ಜೀವಿದಿದ್ದಿಲ್ಲ ನನಗಂಕರು ಯಾವಾಗ ಕಳಿಸ್ತಾರ ಮನೆಗೆ ಹೇಳಿ ಕಳಿಸಿದ್ನಲ್ಲ ನೀ ದಾರಿ ನೋಡ್ತಿರ್ತಿ ಅಂತಾನೆ ಎಲ್ಲ ವಿಷಯನೂ ಹೇಳಿ ಕಳಿಸೀನಿ ಇನ್ನೂ ಒಂದು ವಾರ ಆಗುತ್ತೆ ಅವರು ನಾನು ಈಗೆಲ್ಲ ಒಂದಿಟ್ಟು ಇವೆಲ್ಲ ಮತ್ತು ಎತ್ತು ಪತ್ತು ಮಾಡ್ಕೊಂಡಿವ ದನನ ಅವು ಮತ್ತು ಅದ್ರದ್ದೆಲ್ಲ ಮತ್ತು ನೋಡ್ಬೇಕಲ್ಲ ಮೇವು ನೀರು ನೋಡಿ ನಾನು ಕರ್ಕೊಂಬರೋ ದಿನ ಹೊಕ್ಕಿನಿ ಇನ್ನೂ 2 ದಿನ ಕಳಿಸಲ್ಲ ಅವ್ರು ಇನ್ನೂ ಒಂದು ವಾರ ಅಂದಾರ ಇನ್ನು 2 ದಿನ ಬಿಟ್ಟು ಹೊಕ್ಕಿನ ನಾನು ಮತ್ತು ಆತನೂ ಮನೋಜ್ನೂ ಅಡ್ಡಾಡ್ತಾನಂತ ಅಲ್ಲಿಂದ ಇಲ್ಲಿಗೆ ಅದಕ್ಕೆ ನಾ ಹೋಗೋದು ಏನೈತೆ ಅಂತ ಸುಮ್ಮನಾಗಿನಿ ಈಕಿ ಅಲ್ಲೇ ಅದಾಳ ಮತ್ತು ಹೊಟ್ಟೆ ಕೊಯ್ದಾರಲ್ಲ ಒಂದಿಟ್ಟು ನೆಕ್ಸ್ಟ್ನಕ್ಕೆ ಬಿದ್ದಂಗೆ ಆಗ್ಯಾಳ ನಮ್ಮ ಸುಂಟವ ಮತ್ತು ಆರಾಮ ಅಂದ್ಮೇಲೆ ಕಳಿಸ್ತಾರೆ ಕಾಣ್ತೈತಿ ಯಪ್ಪ ಸುಸೂತ್ರವಾಗಿ ಹೆರಿಗೆ ಆಗ್ಬಿಟ್ಟು ತಂದಿದ್ರೆ ಗಟ್ಟಿ ಆಗ್ಬಿಡ್ತಿದ್ಲು ನೋಡು ಅದು ಹೆಂಗೆ ಆರೈಕೆ ಮಾಡ್ಬೇಕು ಇನ್ನು ಹೊಲಿಗೆ ಒಂದು ಹಾಕ್ಯಾರಂತೀರಿ ಹೊಟ್ಟಿಗೆ ನಾನು ಅವು ಮತ್ತು ಅಂಟಿ ನುಡಿ ಮಾಡ್ತಾರಲ್ಲ ಅವನ್ನೆಲ್ಲ ಮಾಡಾಕತ್ತಿದ್ದೆ ಮತ್ತು ಅವನ್ನೆಲ್ಲ ಕೊಡ್ಬೋದಲ್ಲ ಅದ್ರದ್ದು ನನಗೂ ಏನೂ ಗೊತ್ತಿಲ್ಲ ಪದ್ಮ ನೋಡೋಣ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ತೀನಿ ಕೇಳ್ತೀನಿ ಈಗ 2 ದಿನ ಬಿಟ್ಟು ಹೋಗಿನಲ್ಲ ಅವು ಪತ್ತೆ ಏನಾರ ಮಾಡ್ಬೇಕಾ ಏನ ಮತ್ತು ನಾವೆಲ್ಲ ಮತ್ತು ಆಪರ್ಸನ್ ಮಾಡಿದ್ರೆ ಬದ್ನಿಕಾಯಿ ತಿನ್ನೋದಿಲ್ಲ ಏನು ನಂಜಿಂದ ಏನು ತಿನ್ನೋದಿಲ್ಲ ಹೌದಿಲ್ಲ ಮತ್ತು ಏನಕ್ಕೆ ಕೊಡಬೇಕು ಹೆಂಗೆ ಕಾಸದು ಹೆಂಗೆ ಎಲ್ಲನೂ ಕೇಳೋಣ ಕೇಳಿ ನಿನಗೆ ಹೇಳ್ತೀನಿ ಅಂತ ಈಗಂಕ್ರು ಏನು ಮಾಡಕ್ಕೆ ಹೋಗ್ಬೇಡ ಕರ್ಕೊಂಬಂದ್ಮ್ಯಾಗ ನಾ ಕೇಳಿ ಬಂದ್ಮ್ಯಾಗ ಮಾಡುವಂತೆ ಅಂತ ಅಪ್ಪಣ್ಣ ಬಾಲ ಮಂಗೂರಲ್ಲಿ ಅಪ್ಪ ಚಿತ್ರ ಬಾರ ಖುಷಿ ಅಯ್ಯೋ ಒಂದು ಆಟ ಅಪ್ಪ ಬೇಕಂತಂದು ಅದ್ರಾಗ ಕಾಲೊಂದು ಬರಕತ್ತಾವಲ್ರಿ ಅಂಬಿಗಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾನ ಯಪ್ಪ ನನಗಂಕರು ಅವ್ನು ಹಿಡಿಯೋದ ದೊಡ್ಡದೊಂದು ಕೆಲಸ ಆಗ್ಬಿಟ್ಟೈತೆ ನೋಡ್ರಿ ಮನ್ಯಾಗ ಕೆಲಸ ಬಗ್ಸಿ ಎಷ್ಟಕ್ಕವ ಎಷ್ಟು ಬಿಡ್ತಾವ ಗೊತ್ತಿಲ್ಲ ಆದ್ರೆ ಮಾತ್ರ ಹೇಳಾರೆ ನಾನು ಕರೆನ ಓನಪ್ಪ ಬಂಗಾರ ಅವಾಗ ಕಾಟ ಕೊಡ್ತೀನಿ ಗಾಡಿ ಹಚ್ತೀನಿ ನಿಮ್ಮ ಅವನ್ನ ಒಲೆ ಬಂಗಲ್ಲ ನೀನು ಒಲೆ ಬಂಗಲ್ಲ ನಮ್ಮಪ್ಪಲೆ ನೀನು ಖುಷಿ ಇವನ್ ಕರ್ಕೊಂಡು ಹೋಗಿ ಅಡ್ಡಾಡ್ಸ್ಕೊಂಡು ಏನಾರ ಕೊಡ್ಸ್ಕೊಂಬರ್ತೀನಿ ಇಬ್ರಿಗೂ ಅಡ್ಗೆ ಮಾಡಿ ಏನು ಅಡಿಗೆ ಮಾಡೀನಿ ರೊಟ್ಟಿ ಮಾಡೀನಿ ಚೌಳಿಕಾಯಿ ಪಲ್ಯ ಮತ್ತು ಕರಿ ಹಿಂಡಿ ಐತಿ ನಿಮ್ಗೆ ಅನ್ನಕ್ಕೆ ಸಾರು ಬೇಕನ ಇದು ನಿನ್ನಿದು ಹುರುಳಿ ಕಟ್ಟಿನ ಸಾರು ಐತಿ ನಿನ್ನೆ ಹುರುಳಿಕಾಯಿ ಪಲ್ಯ ಮಾಡಿ ಒಂದಿಟ್ಟು ಕಟ್ಟಿನ ಸಾರು ಮಾಡಿದ್ದು ಹುರುಳಿ ಕಟ್ಟಿನ ಸಾರು ಒತ್ತೀರೇನ ಏನು ಬಿಸಿದ್ ಮಾಡಲೆ ನಿನ್ನ ಹುರುಳಿ ಕಟ್ಟಿನ ಸಾರು ನಿನ್ನಿದು ಇವತ್ತು ಇನ್ನೂ ರುಚಿಯಾಗಿರುತ್ತೆ ಇರಲಿ ಅದನ್ನ ಉಂತೀನಿ ಬೇರೆ ಸಾರು ಮಾಡ್ಕೊಬೇಡ ನಂಗೆ ಕಟ್ಟು ರೊಟ್ಟಿ ಅದವನ ತೆಳ್ಳನು ಕೊಟ್ಬಿಡು 3 ಹಾಕು ಸಾರು ಹಾಕು ಕಟ್ಟಿಂದ ಮ್ಯಾಗ ಒಂದಿಟ್ಟು ತುಪ್ಪ ಹಾಕು ಹುಂಚಿಟಕ್ಕೆ ಐತಿಲ್ಲ ಮನ್ಯಾಗ ಮೊನ್ನೆ ಹೊಲ್ದಾನು ಹುಂಚಿಕಾಯಿ ತಂದು ಕೊಟ್ಟಿದ್ನಲ್ಲ ಹುಂಚಿಟಕ್ಕೆ ಹಾಕು ಬ್ಯಾಗ್ ನೀರ ಬಂದು ನೋಡು ನೀನು ಸತ್ಲಿಗೇನ ನನಗೆ ಬೇಕಾದ್ರೆ ಚೌಳಿಕಾಯಿ ಪಲ್ಯ ಆಮೇಲೆ ಬಿಸಿ ರೊಟ್ಟಿ ಕೊಡುವಂತೆ ಅಂತ ಮೊದಲು ನನಗೆ ಕಟ್ಟಗೆ ರೊಟ್ಟಿ ಕಟ್ಟಿನ ಸಾರು ಹುಂಚಿಟಕ್ಕು ತುಪ್ಪ ಇಷ್ಟು ಬೇಕು ಆಮೇಲೆ ಬಿಸಿ ಇದ್ರದ್ದು ಅನ್ನ ಮಾಡ ನೆವಣಕ್ಕಿದು ಬೇಡ ರೇಷನ್ನಿಂದ ತಂದಾರಲ್ಲ ಮಾಡು ಅವನ ದಪ್ಪಗನ ಇರುವಲ್ದಕ್ಕ ಎಷ್ಟು ರುಚಿ ಅನ್ಸೋದು ಗೊತ್ತಾನ ಕಟ್ಟಿನ ಸಾರು ಹಾಕೊಂಡು ಅನ್ನ ತಿನ್ನಕ್ಕ ಬ್ಯಾಗ್ ನೀರು ಬರೋಕತ್ತವು ಮಾಡಿಟ್ಟಿರು ಇವ್ರಿಗೋಗಿ ಏನಾರ ಕೊಡಿಸ್ಕೊಂಡು ಕರ್ಕೊಂಬರ್ತೀನಿ ಆಟಿಡ್ಕೊಂಬರ್ತೀನಿ ಅಂದಿಟ್ಟು ಮಾಡಿಡಕ್ಕೇನೈತ್ರಿ ಮಾಡಿಟ್ಟಿದ್ದ ಐತಿ ಮಾಡಕ್ಕೇನೈತಿ ನೀವು ಹೋಗ್ಬರ್ರಿ ಇನ್ನೂ ಸಾರು ನೋಡ್ರಿ ಮಾಡ್ದಂಗೆ ಮಾಡ್ತೀರಿ ನೋಡಿ ಕಟ್ಟಿನ ಸಾರು ಅಂದ್ರೆ ಮೀನು ಸಾರು ಇಲ್ಲ ಕೋಳಿ ಸಾರು ಅದಕ್ಕೆ ಮಾಡ್ತೀವಲ್ಲ ಹಂಗೆ ಮಾಡ್ತೀರಿ ನೋಡ್ರಿ ಶಾಣರದಿರಿ ಬೆಳಗು ಬರ್ರಿ ಆ ತಡಿ